ಗರುಡ ಸೂಪಕೆ ಮಾನಿ ಶ್ರೀ ಶ್ರೀಧರನು ದೇವನು ಪತ್ರ ಶಾಖಕ್ಕೆ ವರನೆನಿಪ ಮಿತ್ರಾಖ್ಯ ಸೂರ್ಯನು ಋಷಿ ಕಪನ ಮೂರ್ತಿ ಉರಗರಾಜನು ಫಲ ಸುಶಾಖಕ್ಕೆ ವರನೆನಿಸುವನು ಪದ್ಮನಾಭನ ಸ್ಮರಿಸಿ ಪುಂಜಿಸುತಿಹರು ಬಲ್ಲವರೆಲ್ಲ ಕಾಲದಲ್ಲಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 16. ಗರುಡ ಸೂಪಕ್ಕೆ ಮಾನಿ ಶ್ರೀ ಶ್ರೀಧರನು ದೇವತೆ ಪತ್ರಶಾಖ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸರು ನೈವೇದ್ಯ ಸಮರ್ಪಣಾ ಕ್ರಮವನ್ನೇ ಮುಂದುವರಿಸಿ ಹೇಳುತ್ತಾರೆ. ತೋವೆಗೆ ಅಭಿಮಾನಿಯು ಶ್ರೀ ಗರುಡದೇವರು, ಕಾಲನಾಮಕ ಮತ್ತು ಚಿತ್ತಾಭಿಮಾನಿ ಗರುಡನು. ಭೋಜನ ರಸದಿಂದ ಚಿತ್ತೇಂದ್ರಿಯಕ್ಕೆ ಉಪಚಯ. ಗರುಡ ದೇವರಲ್ಲಿ ಅಂತರ್ಗತನಾಗಿರುವ ಶ್ರೀಧರ ಮೂರ್ತಿಯನ್ನು ಚಿಂತಿಸಬೇಕು. ಶ್ರೀ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿರುವ ಶ್ರೀಧರ ನಾಮಕನು ತೊವ್ವೆಯಲ್ಲಿದ್ದಾನೆ. ಸೊಪ್ಪಿನಿಂದ ಮಾಡಿದ ಪಲ್ಯಗಳಿಗೆ ಪತ್ರಶಾಖ ಎಂದು ಹೆಸರು. ಪತ್ರಶಾಖಕ್ಕೆ ಅಭಿಮಾನಿಯು ಮಿತ್ರನಾಮಕ ಸೂರ್ಯನು. ದ್ವಾದಶಾದಿತ್ಯರಲ್ಲಿ ಒಬ್ಬನು ಮಿತ್ರನಾಮಕ ಸೂರ್ಯ. ಅವನಲ್ಲಿ ಹೃಷಿಕಪನ ಚಿಂತನೆ. ಹೃಷಿಕ ಎಂದರೆ ದೇಹಗತ ಇಂದ್ರಿಯಗಳು. ಈ ಇಂದ್ರಿಯಾಂತರ್ಗತನಾಗಿದ್ದು ಇಂದ್ರಿಯಗಳಿಗೆ ಪ್ರೇರಕನಾಗಿ ನಿಯಾಮಕನಾಗಿರುವುದರಿಂದ ಶ್ರೀ ಪರಮಾತ್ಮನಿಗೆ ಹೃಷಿಕೇಶ, ಹೃಷಿಕಪ ಎಂದು ಹೆಸರು. ಬಾಳೆಕಾಯಿ, ಕುಂಬಳಕಾಯಿ ಇತ್ಯಾದಿ ತರಕಾರಿಗಳಿಂದ ಮಾಡಿದ ಪಲ್ಯ ವ್ಯಂಜನ ವಸ್ತುಗಳಿಗೆ ಫಲಸುಶಾಖ ಎಂದು ಹೆಸರು. ಇದಕ್ಕೆ ಅಭಿಮಾನಿಯು ಸರ್ವಶ್ರೇಷ್ಠರಾದ ಈ ಶೇಷದೇವರು. ಉರಗರಾಜನು. ಶೇಷದೇವರಲ್ಲಿ ಪದ್ಮನಾಭ ಮೂರ್ತಿಯನ್ನು ಚಿಂತಿಸಬೇಕು. ಜಗತ್ತಿಗೆ ಸೃಷ್ಟಿಗೆ ಕಾರಣರೂಪ ಪದ್ಮನಾಭ ರೂಪ. ಪದ್ಮನಾಭನ ನಾಭಿ ಕಮಲ ಸಂಜಾತರಾದ ಶ್ರೀ ಬ್ರಹ್ಮದೇವರ ಅವಯವಗಳಲ್ಲಿ ಅಜನಾಮಕನಾಗಿ ವಿದ್ಯಮಾನನಾಗಿದ್ದು ಅವಯವಗಳ ಸೃಷ್ಟಿಯನ್ನು ಮಾಡ್ತಾನೆ. ಈ ರೀತಿ ಚಿಂತಿಸುತ್ತಾ ತತ್ತದಕ್ರಾಂತರ್ಗತ ಅರೂಪಗಳನ್ನು ಧ್ಯಾನಿಸುತ್ತಾ ಭೋಜನವನ್ನು ಮಾಡಬೇಕು. ತೊವ್ವೆಯಲ್ಲಿ ಶ್ರೀ ಗರುಡದೇವರು ಅಭಿಮಾನಿ ದೇವತಾ, ತದಂತರ್ಗತ ಭಗವದ್ರೂಪ ಶ್ರೀಧರ. ಪತ್ರಶಾಖದಲ್ಲಿ ಮಿತ್ರನಾಮಕ ಸೂರ್ಯದೇವನು ಅಭಿಮಾನಿ ದೇವತಾ, ತದಂತರ್ಗತ ಭಗವದ್ರೂಪ ಹೃಷಿಕೇಶ. ಫಲಸುಶಾಖದಲ್ಲಿ ಶ್ರೀ ಶೇಷದೇವರು ಅಭಿಮಾನಿ ದೇವತಾ, ತದಂತರ್ಗತ ಭಗವದ್ರೂಪ ಪದ್ಮನಾಭ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀ ಕೃಷ್ಣಾರ್ಪಣಮಸ್ತು.